ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಭಜನೆ ಹಾಡು ಹೇಳ್ಕೊಡೋಣ. ಒಂದು ಚಿಕ್ಕದು ಮಕ್ಕಳಿಗೆ ಸಣ್ಣ ಸಣ್ಣ ಹಾಡುಗಳು ಹೇಳ್ಕೊಟ್ಟಾಗ ಅವ್ರಿಗೆ ಕಲೀಲಿಕ್ಕೆ ತುಂಬ ಈಸಿ ಆಗುತ್ತೆ, ಹೌದಲ್ವಾ? ದೊಡ್ಡ ದೊಡ್ಡ ಹಾಡು ಅಂದಾಗ ಅವ್ರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸಣ್ಣ ಸಣ್ಣ ಭಜನೆ ಹಾಡುಗಳನ್ನ ನಾನು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ನೀವು ಕಲ್ತ್ಕೋಬೋದು, ನಿಮ್ಮ ಮಕ್ಕಳಿಗೂ ಕೂಡ ನೀವು ಕಲಿಸ್ಬೋದು. ಅಥವಾ ನಿಮಗೆ ಹೇಳ್ಕೊಡೋಕ್ಕಾಗಿಲ್ಲ ಅಂತಂದರೆ ನನ್ನ ವಿಡಿಯೋ ನೀವು ಅವ್ರಿಗೆ ತೋರಿಸಿ ಕಲೀಲಿಕ್ಕೂ ಕೂಡ ಹೇಳ್ಬೋದು. ಆ ರೀತಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಆನಂದ ಕೇಶವ. ಇದು ರಾಗ ಬಂದು ಹಿಂದೋಳ ರಾಗ, ತಾಳ ಏಕತಾಳ. ಆದರೆ ಇದು ನಾನು ಪರ್ಟಿಕ್ಯುಲರಾಗಿ ಮಕ್ಕಳಿಗೆ ಅಂತಲೇ ಹೇಳ್ಕೊಡ್ತಾ ಇರೋದ್ರಿಂದ ನಾನು ತಾಳ ಎಲ್ಲ ಹಾಕಿ ನಾನು ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೇನೂ ಹೇಳ್ಬೋದು. ಯಾವುದನ್ನ ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾರನ್ನ ಕೇಳಿದಾಗ ಹಾಡೋದಕ್ಕೆ ಈ ಥರ ಹಾಡುಗಳು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಒಂದು ಮೋಟಿವೇಶನ್ ಥರ ಸಿಗುತ್ತೆ. ಯಾಕೆಂತಂದರೆ ಬರೀ 4-5 ಲೈನ್ ಅಷ್ಟೇ ಇರುತ್ತೆ ಹಾಡುಗಳು. ಸೊ ಹಾಗಾಗಿ ಅವ್ರಿಗೂ ಕೂಡ ಕಲೀಲಿಕ್ಕೆ ಈಸಿ ಆಗುತ್ತೆ. ಒಂದ್ಸಲ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಲೈನ್ ಬೈ ಲೈನ್ ಹೇಗೆ ಹೇಳೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಆನಂದ ಕೇಶವ ಮುರಳೀಧರ, ಆನಂದ ಕೇಶವ ಮುರಳೀಧರ, ಮೀರಾ ಪ್ಯಾರೆ ರಾಧೆ ಶ್ಯಾಮ ವೇಣುಗೋಪಾಲ, ಮೀರಾ ಪ್ಯಾರೆ ರಾಧೆ ಶ್ಯಾಮ ವೇಣುಗೋಪಾಲ, ಆನಂದ ಕೇಶವ ಮುರಳೀಧರ, ನಂದ ಯಶೋದ ಆನಂದ ಕಿಶೋರ, ನಂದ ಯಶೋಧ ಆನಂದ ಕಿಶೋರ, ಗೋಕುಲವಾಲ ಬಾಲ ಜಯ ವೇಣುಗೋಪಾಲ, ಗೋಕುಲವಾಲ ಬಾಲ ಜಯ ವೇಣುಗೋಪಾಲ, ಆನಂದ ಕೇಶವ ಮುರಳೀಧರ, ಆನಂದ ಕೇಶವ ಮುರಳೀಧರ. ಈಗ ಲೈನ್ ಬೈ ಲೈನ್ ಹೇಳ್ಕೊಡ್ತೀನಿ. ಆನಂದ ಕೇಶವ ಮುರಳೀಧರ, ಗುಡ್. ಆನಂದ ಕೇಶವ ಮುರಳೀಧರ, ಮೀರಾ ಪ್ಯಾರೆ ರಾಧೆ ಶ್ಯಾಮ ವೇಣುಗೋಪಾಲ. ಇದನ್ನು 2 ಟೈಮ್ಸ್ ಹೇಳಬೇಕು. ಮೀರಾ ಪ್ಯಾರೆ ರಾಧೆ ಶ್ಯಾಮ ವೇಣುಗೋಪಾಲ, ಆನಂದ ಕೇಶವ ಮುರಳೀಧರ. ಈಗ ನೆಕ್ಸ್ಟ್ ಅನುಪಲ್ಲವಿ. ನಂದ ಯಶೋದ ಆನಂದ ಕಿಶೋರ, ಮತ್ತೆ ಇದನ್ನು 2 ಟೈಮ್ಸ್ ಹೇಳಬೇಕು. ನಂದ ಯಶೋಧ ಆನಂದ ಕಿಶೋರ, ಗೋಕುಲವಾಲ ಬಾಲ ಜಯ ವೇಣುಗೋಪಾಲ, ಗೋಕುಲವಾಲ ಬಾಲ ಜಯ ವೇಣುಗೋಪಾಲ, ಆನಂದ ಕೇಶವ ಮುರಳೀಧರ, ಆನಂದ ಕೇಶವ ಮುರಳೀಧರ. ನೋಡಿ ಎಷ್ಟು ಸುಲಭ ಇದೆ ಅಲ್ವಾ? ಇದು ಆರಾಮಾಗಿ ಕಲ್ತ್ಕೋಬೋದು, ನೀವು ಕಲ್ತ್ಕೋಬೋದು, ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಕಲಿಸಿಕೊಡ್ಬೋದು ಅಂತ ಹೇಳ್ತಾ ಮತ್ತೆ ಇದೇ ಥರ ಇನ್ನೊಂದು ಭಜನೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ಧನ್ಯವಾದಗಳು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.